ಸರ್ ಈಗ ನಿಮ್ಮ ಮಾತಿಗಿಂತ ಈ ಮನಸ್ಸಿನ ಹರಿತದ ಭಾವನೆ ತುಂಬಾ ಮುಖ್ಯ ಆಗುತ್ತೆ. ಸೊ ಅದು ಈ ಸಿನಿಮಾದಲ್ಲಿ ಕ್ಯಾರಿ ಆಗುತ್ತೆ ಅನ್ನೋಂಥ ಸಂದೇಶ ಈಗ ಗೊತ್ತಾ ಇದೆ ಅಲ್ವಾ ಸರ್, ಹೇಗೆ ಅಂತ? 100% ನನಗೆ ಇದ್ರ ಮಾತು ತುಂಬ ಕಡಿಮೆ ಈ ಸಿನಿಮಾದಲ್ಲಿ ನನಗೆ ಮಾತು. ಯಾಕೆಂದರೆ ನಿಮಗೆ ಈ ಮನುಷ್ಯನ ಕಣ್ಣಿಂದ ನೋಡಿರ್ತಾನೆ, ಕಿವಿಯಿಂದ ಕೇಳಿರ್ತಾನೆ, ಇವೆರಡಿಗೂ ಲಿಂಕ್ ಆಗಿ ಮನಸ್ಸಿಗೆ ಹೋಗಿರ್ತಾನೆ. ಮನಸ್ಸಿಗೆ ಹೋಗಿ ಮೆದುಳಿಗೆ ಕೂತ್ಕೋತಂದ್ರೆ ಅದನ್ನು ಅವ್ನು ಏನೇ ಮಾಡಿದ್ರು ಅದು ಹೋಗಿರಲ್ಲ, ಅವ್ನ ಕಣ್ಮುಂದೇ ಇರುತ್ತೆ. ಅದು ಹಂಗಂಗೆ ಅವ್ನ ಮೇಲೆ ಎಷ್ಟೇ ನಕ್ಕೊಂಡು ಹಿಂಗಿದ್ರು ಒಳಗೆ ಅದು ಕೊರಿತಾ ಇರ್ತದೆ, ಅದಿರುತ್ತೆ. ಆ ಥರದ ಪಾತ್ರ ಇದ್ದು ನನಗೆ ಅದು ಆಮೇಲಿಂದ ಅದು ಲಿಂಕು ಮೇಲೆ ನೋಡ್ತಾ ಪ್ರೇಕ್ಷಕರಿಗೆ ಗೊತ್ತಾಗ್ತಾ ಹೋಗ್ತದೆ ಅವನಿಗೆ. ಆಮೇಲೆ ಅದು ಏನಾಯಿತು, ಎತ್ತಾಯಿತು, ಹೆಂಗಾಯಿತು ಅಂತ ಆಗಿರೋ ಘಟನೆ ಬಗ್ಗೆ ಅವ್ನು ಮರಿಯಲ್ವಾ, ಮರ್ತಿದ್ದಂಗೆ ಅಭಿನಯಿಸ್ತಾನ, ಈ ಥರದವೆಲ್ಲ ಸಾಕ್ತಾ ಹೋಗ್ತದೆ ಇದು. ಸರ್ ಜೀವನದಲ್ಲಿ ಮರವು ಮತ್ತೆ ನೆನಪು ತುಂಬಾ ಇಂಪಾರ್ಟೆಂಟ್. ಸೊ ನೀವು ಹೇಳ್ತಾ ಇದ್ರಿ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಸರ್. ನಿಮ್ಮ ಲೈಫಲ್ಲಿ ಸರ್ ಮರಿಲಾರದಂಥ ಘಟನೆ ಒಂದು ಅಥವಾ ಮರಿಬೇಕು ಅಂತ ಅನ್ಸಿದ ಘಟನೆ ಯಾವ್ದಾಗಿತ್ತು ಸರ್, ಏನಾಗಿತ್ತು ಅಂತ? ತುಂಬ ಇದ್ದಾವೆ, ತುಂಬ. ಒಂದು ಈಗ ನನಗೆ ಇನ್ನೊಂದು 60 ವರ್ಷ ಆಗ್ತಾ ಬರ್ತದೆ ಈಗ. ಸುಮಾರು ಇದ್ದಾವೆ. ಆದರೆ ನನಗೆ ಇನ್ನೂ ಜೀರ್ಣಿಸ್ಕೊಳಕ್ಕಾಗದೇ ಇರೋದು, ಇನ್ನೂ ಅದನ್ನು ಒಪ್ಕೊಳಕ್ಕಾಗದೇ ಇರೋದು ಅಪ್ಪು ಸಾರ್ದು ಅವರು ದೇವ್ರ ಹತ್ರ ಹೋಗಿದ್ದು ನನಗೆ ಇನ್ನೂ ಮರೆಯೋಕ್ಕಾಗ್ತಿಲ್ಲ. ಅಂದರೆ ಎಲ್ಲ ಅಯ್ಯೋ ಹೌದಾ ಇನ್ನೂ ಹಂಗೆ ಅನಿಸುತ್ತೆ. ಅದೊಂದು ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ ಅದನ್ನು. ಇನ್ನು ನೆನಪು ಏನು ಅಂತಂತಂದರೆ, ನಾನು ಒಂದೇ ಒಂದು ಸಿನಿಮಾ ಮೆಚ್ಚಬೇಕು ಅಂತ ನಾನು ಆಸೆ ಪಟ್ಟಿದ್ದು. ಯಾಕಂದರೆ ನಾನು 96ರಿಂದ 2001 ಪ್ರಯತ್ನ ಮಾಡಿದೆ. ಏನು ಸಣ್ಣ ರೋಲ್ಗಳು ಅದು ಇದು ಯಾವುದು ಒಂದು ಏನು ಕೊನೆಗೆ ಬೇಡ ಹೋಗೋಣಪ್ಪ, ಸುಮ್ಮನೆ ವ್ಯವಸಾಯ ಮಾಡ್ಕೊಂಡಿರೋಣ ಅಂತ ಹಿಂಗೆ ಬಂದೆ. ಆಮೇಲೆ ವಾಪಸ್ ನಾನು ರಂಗಾಯಣಕ್ಕೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಏನು ಮಾಡೋದು ಅಂತ ನನಗೆ 94ನೇ ಇಸ್ವಿಯಿಂದ 96ರವರೆಗೂ 2001ರವರೆಗೂ ಯಾವುದೂ ಜನ ಗುರುತಿಸಿರಲಿಲ್ಲ. MS ರಮೇಶ್ ಅವರು ದಮ್ ಅಂತ ಒಂದು ಸಿನಿಮಾ ಮಾಡ್ತಾರೆ, ಸುದೀಪ್ ಅದಕ್ಕೆ ಹೀರೋ, ನಮ್ಮ ಕನಕಪುರ ಶ್ರೀನಿವಾಸು ಅದಕ್ಕೆ ನಿರ್ಮಾಪಕರು. ಆ ಸಿನಿಮಾ ರಿಲೀಸ್ ಆಗುತ್ತೆ, ಜನ ನೋಡಿ ನನಗೆ ಯಾರು ಇವನು ಅಂತ ನನಗೆ ಆ ಕ್ಷಣನೂ ನನಗೆ ಮರೆಯೋಕ್ಕಾಗಲ್ಲ. ನನಗೆ ಅದು ನೆನಪಲ್ಲಿರುವಂಥ ಅದು ಯಾವತ್ತೂ ನನಗೆ ಒಳ್ಳೆ ನೆನಪು.